ಹಾಯ್ ಗಾಯ್ಸ್, ಬೆಳಗ್ಗೆನೆ ಪೂಜೆ ಮುಗೀತು. ಇವತ್ತು ರಾಯರ ಆರಾಧನೆ ಇರೋದ್ರಿಂದ ನಾವು ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ವಿ. ಮಠಕ್ಕೆ ಬೇರೆ ಹೋಗ್ಬೇಕಿತ್ತು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಪೂಜೆ ಎಲ್ಲ ಮುಗಿಸಿ ನಾನಿಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋದರೆ ಆ ಕಡೆಯಿಂದ ಬಂದು ಬೇಗ ತಿನ್ಬೋದು. ಪಾಪು ಬೇರೆ ದುವಿತ್ ಬೇರೆನೇ ದುವಿತು ಕೂಡ ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ಪೂಜೆ ಎಲ್ಲ ಬೇಗ ಮುಗಿಸಿ ತಿಂಡಿನ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೆ. ತಿಂಡಿ ಏನಂತ ಹೇಳೋದಾದರೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ದುವಿತು ಕೂಡ ಪೂಜೆ ಎಲ್ಲ ಮುಗಿಸಿ ಅವ್ರ ಪಾಪನ ಜೊತೆಲಿ ಆಟ ಆಡ್ತಾ ಇದ್ದ. ಫ್ರೆಂಡ್ಸ್, ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ, ನಾವು ಎಲ್ಲ 3 ಜನನು ಕೂಡ ಬೈಕಲ್ಲೇ ಹೊರಟ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಹಾಗಾಗಿ ಬೆಳಿಗ್ಗೆನೆ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ, ಇವತ್ತು ರಾಯರ ಆರಾಧನೆ ಬೇರೆ ಇದೆ. ಹಾಗಾಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು 3 ಜನನು ಕೂಡ ಎಲ್ಲ ಕಡೆನೂ ಅಷ್ಟೇ ರಾಯರ ಆರಾಧನೆಯ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆನೆ ಬೇಗನೆ ಹೋಗ್ಬೇಕಿತ್ತು. ದುವಿತ್ ಬೇರೆ ಮಲಗಿದ್ದ, ಹಾಗಾಗಿ ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆನೆ ಅಭಿಷೇಕ ಇತ್ತು, ಆ ಟೈಮಿಗೆ ಹೋಗಿದ್ರೆ ನಮಗೆ ದರ್ಶನ ಇನ್ನೂ ತುಂಬ ಚೆನ್ನಾಗಾಗೋದು. ಆದರೂ ಲೇಟ್ ಆಯಿತು, ಮನಸ್ಸಲ್ಲೇ ಬೇಡ್ಕೊಂಡೆ. ನಾವಿನ್ನೇನು ರಾಯರ ಮಠದ ಹತ್ರ ಬಂದ್ವಿ. ಅಲಂಕಾರ ಎಲ್ಲ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಾಳೆ ಕಂದು ಎಲ್ಲ ಕಟ್ಬಿಟ್ಟು ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ. ಬಟ್ ನಾವು ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿದ್ದಿದ್ರೆ ನಮಗೆ ಚೆನ್ನಾಗಿ ದರ್ಶನ ಆಗೋದು. ಇನ್ನೇನು ಅಭಿಷೇಕ ಎಲ್ಲ ಮುಗಿಸಿ ಅಲಂಕಾರಕ್ಕೆ ಬಾಗಿಲು ಕ್ಲೋಸ್ ಮಾಡಿದ್ರು. ಆ ಟೈಮಿಗೆ ನಾವು ಹೋದ್ವಿ. ನೀವು ಅಷ್ಟೇ ರಾಯರ ಆರಾಧನೆ ದಿನ ರಾಯರ ಮಠಕ್ಕೆ ಹೋಗೋದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಹೋಗಿ. ಇವತ್ತು ರಾಯರ ಆರಾಧನೆ ಇದೆ. ನೆಕ್ಸ್ಟ್ ಡೇ ರಥೋತ್ಸವ ಇದೆ. ರಥೋತ್ಸವಕ್ಕಂತೂ ಇನ್ನೂ ರಶ್ ಇರುತ್ತೆ. ಎಲ್ಲರೂ ಕೂಡ ಯಾವ ಊರಲ್ಲಿದ್ದೀರಾ ಆ ಊರಲ್ಲಿರೋ ಮಠಕ್ಕೇನೆ ಹೋಗಿ ರಾಯರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ, ನಾವೀಗ ರಾಯರ ಮಠದಿಂದ ನೆಕ್ಸ್ಟ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನಾವು ಬಂದಿರೋದು ಕಡೂರಲ್ಲಿರೋ ರಾಯರ ಮಠಕ್ಕೆ ಬಂದಿರೋದು. ಮಠದೊಳಗೇನೆ ಈಶ್ವರನ ದೇವಸ್ಥಾನ, ಗಣಪತಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಎಲ್ಲ ದೇವಸ್ಥಾನನೂ ಇದೆ. ನನಗಂತೂ ಮಠಕ್ಕೆ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ರಥನೂ ಅಷ್ಟೇ ಅಲಂಕಾರ ಮಾಡಲಿಕ್ಕೋಸ್ಕರ ಇಲ್ಲಿ ಎಲ್ಲ ಪೇಂಟ್ ಎಲ್ಲ ಮಾಡಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ಇಷ್ಟೊತ್ತಿಗೆ ರಥೋತ್ಸವ ಆಗ್ತಾ ಇರುತ್ತೆ. ನೀವು ಕೂಡ ಇವತ್ತು ನಾಳೆ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.